ಇರೋದು ಒಬ್ಬರೇ ಒಂದೇ ಬಾಸು, ಒಬ್ಬರೇ ಒಂದು ಮಾಸ್ಟರ್ ಪೀಸು. ನೀರಲ್ಲಿರುತ್ತೆ ಉಪ್ಪು, ಸಮುದ್ರಕ್ಕೆ ಉಪ್ಪು, ಎಲ್ಲರಿಗೆಲ್ಲ ಏನೋ ನಂಬತ್ತು ಅಪ್ಪು. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಸ್ಟಾರ್ ಅಪ್ಪ ಯಾಕೆ ನಾವು ಒಂದೇ
exagerado está tu booty, imagínate esa boobie. ಅಂದ್ರೆ ಗೊತ್ತಲ್ಲ ಏನ್ ಹೇಳ್ತೀರಾ ಅಪ್ಪು ಬಾಸ್ ಬಗ್ಗೆ? ಪಕ್ಕ ವರ್ಡ್ಸ್ ಬ್ರೋ, ಅಪ್ಪು ಇಸ್ ಅಪ್ಪು. ಸೂಪರ್ ಆಗಿದೆ ಸರ್, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅಪ್ಪು ಬಾಸ್ಗೆ ರಾಜ್ಕುಮಾರ್ಗೆ ದೇವಸ್ಥಾನಕ್ಕೆ ದೇವ್ರ ನೋಡಕ್ ಬಂದಿದೀವಿ ಸರ್, ಅಷ್ಟೇ. ದೇವಸ್ಥಾನಕ್ಕೆ ದೇವ್ರ ನೋಡಕ್ ಬಂದಿದೀವಿ, ವರ್ಷನೂ ಬರ್ತಾನೆ ಇರ್ತೀವಿ. ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ. ನೋಡಿ ಎಷ್ಟೋ ಜನ ಕೆಲಸಗಳು ಆಫೀಸ್ ಎಲ್ಲ ರಜೆ ಹಾಕಿ ಬಂದಾರೆ, ಇದೆಲ್ಲ ಒಂಥರ ಹಬ್ಬ ಸರ್, ಸಮಾರಂಭ. ಅಪ್ಪು ಬಾಸ್ಗೆ ಜೈ. ಅಮಲು ಬಲು ಭಾಷೆ is forever. Appu is forever. ಮತ್ತೆ ಖುಷಿ ಆಯ್ತು ಸ್ಕ್ರೀನ್ ಮೇಲೆ ನೋಡಿ. ತುಂಬಾ ಖುಷಿ ಆಯ್ತು. ಸಾಂಗ್ಸ್ ಡ್ಯಾನ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ರ? He is always epic. ಏನ್ ಹೇಳಕ್ ಇಷ್ಟಪಡ್ತೀರಾ ಲಾಸ್ಟ್ ಆಗಿ? We love you, Appu. ರೀಲ್ ಅಲ್ಲಿ ಇರೋ, ರಿಯಲ್ ಲೈಫ್ ಅಲ್ಲಿ ಇರೋ ಅಪ್ಪು. ಅಪ್ಪು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಸರ್ ಮೂವಿ ಹೆಂಗಿತ್ತು ಅಂತ ಕೇಳ್ತಾ ಇದ್ರ ಅಥವಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ್ತಾರೆ? ಮತ್ತೆ ರಿಲೀಸ್ ಆಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ಎಷ್ಟೇ ಸಲ ರಿಲೀಸ್ ಆದ್ರೂ ಪದೇ ಅದೇ ತರ ಫಸ್ಟ್ ಟೈಮ್ ನೋಡಿದಾಗ ಹೆಂಗಿತ್ತು, ಈಗಲೂ ಅದೇ ತರ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಯಂಗ್ಸ್ಟರ್ಸ್ ಏನ್ ಎಂಜಾಯ್ ಮಾಡ್ತಾ ಇದಾರೆ ಅದನ್ನ ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಆಕ್ಚುಲಿ ನಾವು ಕಿರ್ಚಾಡಿ ಕೂಗಾಡಿ ಎಲ್ಲ ಒಂದ್ ಸ್ವಲ್ಪ ಏನೋ ಎನರ್ಜಿ ಕಡಿಮೆ ಆಗಿದೆ ನಮ್ಗೆ. ಆಕ್ಚುಲಿ ಬೇರೆಯವ್ರು ನೋಡ್ತಾರಲ್ಲ, ಏನ್ ಸರ್ ಫ್ಯಾಮಿಲೀಸು ಫ್ರೆಂಡ್ಸು ಎಲ್ಲಾರು ಬಂದು ಮುಂದ್ಗಡೆ ಕೂತ್ಕೊಂಡು ಒಂಥರ ಏನೋ ಅವ್ರ ಮನೆ ಫಂಕ್ಷನ್ ನಡೀತಾ ಇದೆ ಅನ್ನೋ ತರ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಂದ್ರೆ ಹಿಂದೆ ನಿಂತ್ಕೊಂಡು ನೋಡೋದಲ್ಲೇ ನಮ್ಗೆ ಒಂಥರ ತೃಪ್ತಿ ಅನ್ಸ್ತು. ಮೂವಿ ನಾವು ಏನಕ್ಕೆ ಖುಷಿ ಪಡ್ತೀವಿ ಅಂದ್ರೆ ಇಂಥವ್ರಿಗೆ ಅಭಿಮಾನಿ ಆಗಿದೀವಲ್ಲ ಅಪ್ಪು ಬಾಸ್ಗೆ, ಒಂಥರ ಹೆಮ್ಮೆ ವಿಷಯ ಅದು ನಮ್ಗೆ. ನಿಜವಾಗ್ಲೂ ನಾನು ಎದೆ ತಟ್ಕೊಂಡು ಹೇಳ್ಕೊತೀನಿ, ಇಂಥವ್ರಿಗೆ ಅಭಿಮಾನಿ ಆಗಿದ್ದೀನಲ್ಲ ನಾನು, ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಅವ್ರು ಪ್ರತಿಯೊಂದು ಮೂವೀಸ್ ಸರ್ ನಿಜ ಜೀವನದಲ್ಲಿ ಹೆಂಗಿದ್ರು ಮೂವೀಸ್ ನಲ್ಲೂ ಅದೇ ತರ ಒಳ್ಳೆ ವಿಷಯಗಳನ್ನೇ ಎಲ್ಲರಿಗೂ ಹೇಳಿದ್ದಾರೆ, ಒಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಜೀವನಕ್ಕೆ ಬೇಕಾಗಿರೋಂಥ ಮೌಲ್ಯಗಳು ಅದನ್ನೇ ಇದೆ ಸರ್. ನೀವು ಫಿಲಮ್ ನೋಡ್ತಾರ್ರಿ, ಒಂದೊಂದು ಸೀನಲ್ಲೂ ಒಂದೊಂದು ಅದ್ರಲ್ಲೂ ಯಂಗ್ಸ್ಟರ್ಸ್ಗೆ ಯಾವ ತರ ಯಂಗ್ಸ್ಟರ್ಸ್ಗಳು ಒಳ್ಳೆ ದಾರಿನ ಹೋಗ್ಬೇಕು ಸರ್. ಫಿಲಮ್ ಪೂರ್ತಿ ಸರ್ ಅವ್ರ ಬಾಯಿಂದ ಬರೋ ಮಾತುಗಳೆಲ್ಲ ಬರೀ ಒಳ್ಳೇದೇ. ಅವ್ರ ಜೀವನದಲ್ಲಿ ಹೆಂಗೆ ಬರೀ ಒಳ್ಳೇದೇ ಮಾಡೋದ್ರು, ಮೂವಿನಲ್ಲೂ ಅದೇ ತರ ಒಳ್ಳೇದೇ ಇದೆ. ತುಂಬಾ ಖುಷಿ ಆಗುತ್ತೆ ಸರ್. 20 ವರ್ಷಕ್ಕೆ ಮುಂಚೆ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ರು, ಸಂತೋಷ ನರ್ತಕಿ ಥಿಯೇಟ್ರು, ಟಿಕೆಟ್ ಸಿಕ್ಕಿರ್ಲಿಲ್ಲ, ವಾಪಸ್ ಕರ್ಕೊಂಡ್ ಬಂದಿದ್ರು. ಇವತ್ತು ಮತ್ತೆ ಥಿಯೇಟ್ರಲ್ಲಿ ನೋಡಿದ್ದು, ಅವಾಗ ಮೂವಿ ಇದು ಟಿವಿನಲ್ಲಿ ನೋಡಿದ್ದು, ತುಂಬಾ ಖುಷಿ ಆಯ್ತು ಸರ್. ಅವತ್ತು ಹೆಂಗಿತ್ತು ಕ್ರೇಜ್ ಈಗಲೂ ಹಂಗೆ ಇದೆ. ಮುಂದಿನ ವರ್ಷ ರಾಜ್ ಬರ್ಲಿ ಅಂತ ಆಶಿಸ್ತೀನಿ. ತುಂಬಾ ವರ್ಷಗಳ ನಂತರ ಮತ್ತೆ ಅಪ್ಪುರನ್ನ ನೋಡಕ್ ತುಂಬಾ ಖುಷಿ ಆಯ್ತು.
ಇನ್ನೊಂದು ಶೋ ನೋಡ್ಬೇಕು ಈ ದಿವಸ ಪೂರ್ತಿ ನೋಡ್ತೀವಿ ಆ ಶೋನು ಮಿಸ್ ಮಾಡಲ್ಲ ವೆರಿ ಹ್ಯಾಪಿ ಖಂಡಿತ ಇನ್ನೊಂದ್ ಶೋಕ್ ಬಂದೇ ಬರ್ತೀವಿ. ಚಿಕ್ಕ ವಯಸ್ಸಿನ ಅಪ್ಪು ಫ್ಯಾನ್ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಅದು ಫಸ್ಟ್ ಶೋ ಬರಕ್ ಆಗಲ್ಲ ಅನ್ಕೊಂಡೆ ಅದು ಬಂದೆ. ಪಕ್ಕ ನೆಕ್ಸ್ಟ್ ಶೋಕ್ ಬಂದೇ ಬರ್ತೀನಿ. ಎಕ್ಸಾಮ್ ಇಟ್ಕೊಂಡು ಬಾಸ್ ನ ಮಿಸ್ ಮಾಡ್ಕೊಂಡಿದ್ರಾ? ತುಂಬಾ ಮಿಸ್ ಮಾಡ್ಕೊಂಡೆ. ತುಂಬಾ ಇರ್ಬೇಕಿತ್ತು. ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಏನ್ ಇಷ್ಟ ಹೆಂಗ್ ಅನ್ನಿಸ್ತು? ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಮೇಲೆ ನೋಡಿ ಅವ್ರನ್ನ ಏನ್ ಅನ್ನಿಸ್ತು? ಕನ್ಸು ನನ್ಸಾದಂಗಿತ್ತು ಮತ್ತೆ ಅವ್ರು ಇನ್ನೂ ಇದಾರೆ ಅಂತ ಹೋಗಿದಾರಂತ ಯಾವತ್ತು ಅನ್ಸಿಲ್ಲ ಹೋಗಿಲ್ಲ. ಅವ್ರು ಇನ್ನೂ ಯಾವಾಗ್ಲೂ ಇರ್ತಾರೆ. ಸ್ಕ್ರೀನ್ ಮೇಲೆ ಬಂದಾಗ ಅಪ್ಪು ನಮ್ ಜೊತೆಗೆ ಇರ್ತಾರೆ. ಏನ್ ಅನಿಸ್ತು ಮತ್ತೆ ರಿಲೀಸ್ ಮೂವಿ ನೋಡಿ? ಮತ್ತೆ ನೋಡಿ ತುಂಬಾ ಖುಷಿ ಆಯ್ತು. ರಾಜ ವೇಟ್ ಮಾಡ್ತಾ ಇದ್ವಿ ಬಟ್ ಆಕಾಶ್ ಬಂತು. ಸಕ್ಕತ್ತಾಗಿತ್ತು. ಬಾಸ್ ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಚಿಂದಿ ಆಗಿತ್ತು. ನೆಕ್ಸ್ಟ್ ವರ್ಷ ರಾಜ ಶೋ ಮೇಲೆ ನೋಡೋದಕ್ಕೆ ಬೇಡಿ. ಏನ್ ಅನಿಸ್ತು ರಿಲೀಸ್ ಮತ್ತೆ ಮೂವಿ ನೋಡಿ? ಸೊ ಚೆನ್ನಾಗಿ ಅನ್ಸುತ್ತೆ. ವರ್ಷ ಇದೊಂದು ಡೇಟ್ ಅಲ್ಲಿ ನಾವು ಫಿಲಮ್ ನೋಡ್ಬೋದು ಅಷ್ಟೇನೆ. ಸೊ ಒಳ್ಳೆ ಫೀಲಿಂಗ್. ಬಾಸ್ ಫಿಲಮ್ ಅಲ್ವಾ? ಅಪ್ಪು ಸರ್ ನ ಮಿಸ್ ಮಾಡ್ಕೊಂಡಿಲ್ಲ. ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ನೋಡಿ ಹೆಂಗಿತ್ತು? ಫಿಲಮ್ ನೋಡಿದ್ರೆ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೂ ಇದಾರೆ ಅನ್ಸುತ್ತೆ. ಫಿಲಮ್ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೋತೀವಿ. ನೋಡ್ತೀವಲ್ಲ, ಮಿಸ್ ಏನ್ ಮಾಡ್ಕೊಳ್ಳೋದಿಲ್ಲ. ಇನ್ನೂ ಇದಾರೆ ಅಂತಾನೆ ಅನ್ಸುತ್ತೆ. ಮತ್ತೆ ಇನ್ನೊಂದ್ಸರಿ ನೋಡ್ತೀರಾ? ಇನ್ನು 10 ಸತಿ ರಿಲೀಸ್ ಮಾಡಿದ್ರು ನೋಡ್ತೀವಿ. ಸೊ ಇದೊಂದು ರೂಟೀನ್ ನಮ್ಗೆ ವರ್ಷ. ಥ್ಯಾಂಕ್ ಯು.